ವೆಂಕಟೇಶ್ಗೆ ಹೇಳ್ತೀನಿ ನಾನು, ನೀನೇನಾದ್ರೂ ಯಲಹಂಕ ಕ್ಷೇತ್ರದಲ್ಲಿ ನೆಕ್ಸ್ಟ್ ಬರೋಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿಗಾಗಲಿ ತಾಲೂಕ್ ಪಂಚಾಯತಿಗಾಗಲಿ ನಿಲ್ಲಿ ಗೆದ್ದು ತೋರಿಸ್ರಿ. ಆಮೇಲೆ ಅದೇ ಮಂಜು ಅವ್ರಿಗೂ ಸಹ ಹೇಳ್ತೀನಿ, ನಿಜವಾಗಿ ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ನಿಂತು ಗೆದ್ದು ತೋರಿಸ್ರಿ. ನಾವು ಬಿ ಜೆ ಪಿ ಲೀಡರ್ಗಳು ಹೆಂಗೆ ಗೆದ್ದು ನಿಮ್ಮ ವಿರುದ್ಧ ನಾವು ಗೆಲ್ತೀವಿ ಅನ್ನೋದು ನೋಡ್ರಿ. ಶಾಶ್ವತವಾಗಿ ಬಡವ್ರ ಮನಸ್ಸಲ್ಲಿ ಉಳ್ಕೊಬೇಕ್ರಿ. ವಿಶ್ವನಾಥ್ ಅವ್ರಿಗೆ ಒಬ್ಬ ಕೂಲಿ ಮಾಡ್ಕೊಂಡು ಗುಡಿಸ್ಲಲ್ಲಿರೋ ಒಬ್ಬ ಮಕ್ಕಳು ಮದುವೆ ನಾಮಕರಣ, ಅವ್ರ ಮನೆ ಸತ್ತಿದ್ದೇನಾದರೂ ಒಂದು ತಿಥಿ ಕಾರ್ಡ್ ಏನಾದರೂ ಕೊಟ್ಟರೆ, ನಾಮಕರಣದ್ದು ಮದುವೆ ಕಾರ್ಡ್ ಕೊಟ್ಟರೆ ಅವ್ರ ಮನೆಗೆ ವಾಲಂಟಿಯರ್ಗೆ ಹೋಗಿ ಬರ್ತಾರೆ. ಅವ್ರ ಸಂಬಂಧಿಕರೆಲ್ಲ ಅಲ್ಲಿ ಸಾವಲ್ಲಿ ಸೇರಿರ್ತಾರೆ. ಆ ಸಾವಲ್ಲಿ ಸೇರಿರೋದನ್ನ ವಿಶ್ವನಾಥ್ ಹೋಗಲ್ಲಿ ಒಂದು ಹಾರ ಹಾಕಿ ಮಾತಾಡ್ಸಿದ್ರೆ ಇಡೀ ಅವ್ರ ಕುಟುಂಬ ಅವ್ರ ಪರವಾಗಿ ನಿಲ್ತಾರ್ರಿ. ನೀವು ಬರ್ತೀರೇನ್ರಿ? ಒಂದು ಮದುವೆಗೆ ಬರ್ತೀರೇನ್ರಿ? ಒಂದು ಕಾರ್ಯಕ್ರಮಕ್ಕೆ ಬರ್ತೀರೇನ್ರಿ? ದಲಿತ ಕಾರ್ಯಕ್ರಮಕ್ಕೆ ನೀವು MLA ಮಂತ್ರಿಗಳಾಗಿರ್ಬೋದು, H ಮುನಿಯಪ್ಪರ್ ಆಗಿರ್ಬೋದು, ಕಾಂಗ್ರೆಸ್ ಮಂತ್ರಿಗಳು ಏನು ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿರ್ಬೋದು, ನೀವೆಲ್ಲ ಯಾರನ್ನ ದಲಿತರು ಬಡವ್ರ ಮದುವೆಗೆ ಹೋಗಿರೋದು ನಾವು ನೋಡಿದ್ದೀವ. ಬಡವ್ರ ಮದುವೆಗೆ, ಅದು ಸ್ಟ್ಯಾಂಡರ್ಡ್ ಲೀಡರ್ಗಳು, ಏನೋ ಸ್ಟೇಟ್ ಲೀಡರ್ಗಳು, ಇಂಟರ್ನ್ಯಾಷನಲ್ ಲೀಡರ್ಗಳು ಅನ್ನೋರ ಮದುವೆಗೆ ಮಾತ್ರ ನೀವು ಹೋಗಿರೋದು. ಆದರೆ ವಿಶ್ವನಾಥ್ ಹಂಗಲ್ಲ ರೀ. ಬಡವರು ಒಬ್ಬ ಕಾರ್ಯಕರ್ತರ ಮದುವೆಗೆ ಮನೆಯೊಳಗೆ ಏನಿದೆ ಅನ್ನೋದನ್ನ ಹೋಗಿ ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ಬರ್ತಾರ್ರಿ. ಅದು ರೀ ನಿಜ ಸೋಷಿಯಲ್ ವರ್ಕು ಅಂತಂದರೆ. ನೋಡ್ರಿ, 12ರಿಂದ 15 ಸಾವಿರ ಸೈಟ್ಗಳು ಕೊಟ್ಟಿದ್ದಾರೆ. ಯಾವುದೇ ಕೊಡ್ಬೋದು, ಯಾರೇ ಕೊಡ್ಬೋದು. ಕೊಡೋವಂಥ ಹೃದಯವಂತಿಕೆ ಇರಬೇಕಲ್ಲ ನಿಮ್ಮ ಪಾರ್ಟಿಯವ್ರಿಗೆ. ಅದು ಏನೋ ಸರ್ಕಾರದಿಂದ ಕೊಟ್ಟಿರೋದು, ಸರ್ಕಾರದಿಂದ ಅನುದಾನ ಬರ್ತದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ತರೋಂಥ ಚಾಕಚಕ್ಯತೆ ಇರಬೇಕಪ್ಪ. ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಈಗ ನಿಮ್ಮದೇ ಸರ್ಕಾರ ಆಯ್ತಲ್ಲ, ಈಗ ನೀವು ಎಲ್ಲಾದರೂ ಯಲಹಂಕ ಕ್ಷೇತ್ರಕ್ಕೆ ತಂದು ಹಾಕಿ ನೋಡೋಣ. ಒಂದು 100 ಕೋಟಿ, 1 ಕೋಟಿ ತಂದು ಎಲ್ಲೂ ಒಂದು ಪಂಚಾಯತಿನಲ್ಲಿ ಕೆಲಸ ಮಾಡಿಲ್ವಲ್ಲ ನೀವು. ಯಾಕೆ ಮಾಡೋಕ್ಕಾಗಲ್ವಾ? ಈ ಕ್ಷೇತ್ರದಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರೋಂಥವ್ರು ಲೀಡರ್ಗಳು ನೀವೆಲ್ಲನೂ. ಯಾಕೆ ಇದೇ ಮಂಜು ಇದಾರಲ್ಲ, ಅದೇ ಮಂಜು ಅರಕೆರೆ ಪಂಚಾಯತಿನಲ್ಲಿ, ಈ ಅರಕೆರೆ ಪಂಚಾಯತಿಗೆ ಹೋಗಲಿ ಎಲ್ಲರೂ 1 ಕೋಟಿ ತಂದು ಕೆಲಸ ಮಾಡಿಸಿ ನಮ್ಮ ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ರಪ್ಪ ಅಂತೇಳಿ ವರ್ಕ್ ಮಾಡಿದ್ದೀರಾ ನೀವು ಮಂಜುನಾಥ್ ಅವರೇ? ಇಲ್ವಲ್ಲ. BJP ಬಗ್ಗೆ ಮಾತಾಡ್ತೀರಲ್ಲ ನೀವು. ತೋರಿಸಿ ಎಲ್ಲಿ ಯಾರನ್ನ ಒಂದು 10 ಹಕ್ಕುಪತ್ರ ಕೊಡಿಸಿದ್ದೀರಾ, ಒಂದು ಇದು ಕೊಡಿಸಿದ್ದೀರಾ? ಬರ್ರಿ, ನಮ್ಮಲ್ಲಿರೋಂಥ ಸರ್ಕಾರಿ ಜಾಗಗಳೆಲ್ಲನೂ ಪ್ರತಿಯೊಂದೂ ಆಶ್ರಯ ಕಮಿಟಿ ಆಶ್ರಯ ಕೊಟ್ಟಿದ್ದಾರೆ. ಆಶ್ರಯ ಕೊಟ್ಬಿಟ್ಟು ಮನೆ ಕಟ್ಟಿಸ್ತಾರೆ. ವಿಶ್ವನಾಥ್ ಅವರು ಪ್ರತಿ ಸಭೆಯಲ್ಲಿ ಹೇಳ್ತಾರೆ, ಎಲ್ಲ ಅರ್ಜಿ ಹಾಕೊಳ್ರಿ, ಲೋಕಲರು ಮನೆಗಿರೋರು ಯಾರು ಅಂತೇಳಿ ಪ್ರತಿ ಮೀಟಿಂಗಲ್ಲಿ ಹೇಳ್ತಾರೆ ನಮಗೆ. ಹಾಕ್ಕೊಳ್ರಿ, 94C ಹಾಕ್ಕೊಳ್ರಿ, ಯಾರು ನಿರ್ಗತಿಕರು, ಯಾರು ಮನೆ ಇಲ್ವಾ ಅವ್ರು ಮಾಡ್ಕೊಳ್ರಿ ಅಂತೇಳಿ ಅವ್ರ ಬಾಯಲ್ಲಿ ಬರ್ತಾ ಇದ್ರು. ನಾವೆಲ್ಲ ಭಾಳ ನಿಖರವಾಗಿ ಭಾಳ ಹತ್ತಿರವಾಗಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಶಾಸಕರು ನಿಂತವರು ಅಂತ. ಅದಕ್ಕೆ ಶಾಸಕರು ಶಾಶ್ವತ ಉಳ್ಕೊಂತವ್ರೆ. ಆದರೆ ನೀವು ಉಳ್ಕೊಳಕ್ಕಾಗಲ್ಲ. ನೀವು ಉಳ್ಕೊಳಕ್ಕೆ ಎಲ್ಲೂ ದಾರಿನೇ ಸಿಗ್ತಾ ಇಲ್ಲ. ಅಲ್ಲಿ ಒಬ್ಬ ದಲಿತರು ಉಳ್ಕೊಳಕ್ಕಾಗಿಲ್ವಲ್ಲ. ಈಗ ಹೆಂಗೋ ಕೋಗಲ್ ವೆಂಕಟೇಶ್ನ ಲಕ್ಕಪ್ಪ ಅವ್ರ ಹೆಸರು ಮೇಲೆ ಕೋಗಲ್ ವೆಂಕಟೇಶ್ಗೆ ಜಿಲ್ಲಾ ಸಮಿತಿನಲ್ಲಿ ಅವ್ರನ್ನ SC ಮೋರ್ಚಾದಲ್ಲಿ ಮಾಡ್ಕೊಂಡಿದ್ದೀರ. ಅದು ಲಕ್ಕಪ್ಪನವ್ರ ಹೆಸರು ಇರ್ತಿದ್ದೆ. H ಮುನಿಯಪ್ಪರು ನಿರಂತರವಾಗಿ ಸಂಪರ್ಕ ಇರೋದ್ರಿಂದ ನೀನಾಗಿದ್ಯಾ. ಇಲ್ಲ ಅಂದ್ರೆ ನಿನಗೆ ಅದು ಸಹ ಸಿಗ್ತಾ ಇರಲಿಲ್ಲ. ನಮ್ಮಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ. MLCಗಳು ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ ನಮ್ಮಲ್ಲಿ. ನಿಮ್ಮಲ್ಲಿ ಏನಿಲ್ಲ. ಮಾಡಿದವರೆಲ್ಲನೂ ನಿರ್ನಾಮ. ಸೋಷಿಯಲ್ ಸರ್ವಿಸ್ ಅನ್ನೋದೇ ಇಲ್ಲ. ಇಷ್ಟಾಗಿದೆ. ಏನಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತೀರಾ ನೀವು? ಏನು ಗೊತ್ತಿದೆ ಅಂತ ಮಾತಾಡ್ತೀರಾ ನೀವು? ಕಾಂಗ್ರೆಸ್ ಲೀಡರ್ಗಳು ಪಿಳ್ಳಿ ಆಗ್ಬೋದು. ಪಿಳ್ಳಿ ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ಟಿಕೆಟ್ ಕೇಳಕ್ಕೆ ಬಂದಾಗ ನೀವು ನಡ್ಕೊಂಡು ರೀತಿ ಅಂತದ್ದು ನೋಡಿದೆ ನೋಡಿ. ಅದನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿನಲ್ಲಿ ವರ್ಕ್ ಮಾಡ್ಕೊಂಡು ಬಂದಾತ. ಆತನ್ನು ಸಹ ಉಳಿಸ್ಕೊಳಕ್ಕಾಗಿಲ್ಲ ನಿಮ್ಮಿಂದ. ಇನ್ನು ಕೆಲವೇ ಮುಖಂಡರುಗಳು ಒಂದೊಂದು ಊರಿಗೆ ಒಬ್ಬೊಬ್ಬರು ಇಬ್ಬಿಬ್ಬರು ಇರೋದು ಕಷ್ಟ ಇದೆ. ಕಾಂಗ್ರೆಸ್ಸಲ್ಲಿ 100ಕ್ಕೆ 90 ಭಾಗ ಯಲಹಂಕ ಕ್ಷೇತ್ರದಲ್ಲಿ BJP ಕಾಲೋನಿಗಳಿದ್ದಾವೆ. ಕಾಲೋನಿಗಳು 90 ಭಾಗ ಇದೆ BJP. 10 ಭಾಗನೂ ಸಿಗೋದು ಕಷ್ಟ. ಯಾಕಂದರೆ ಎಲ್ಲ ವಿದ್ಯಾವಂತರು, ತಿಳುವಳಿಕೆ ಇರೋರು, ಲೀಡರ್ಸ್ಗಳೇ ಎಲ್ಲನೂ. ನಾವು ಪ್ರತಿ ಕಾಲೋನಿಗಳು ಟೂರ್ ಮಾಡ್ತೀವಿ. ಎಲ್ಲದನ್ನು ಆರ್ಗನೈಸ್ ಮಾಡಿ ರೆಡಿ ಮಾಡಿ ನಿಲ್ಲಿಸ್ತೀವಿ. ಯಾವುದೇ ಕ್ಯಾಟಗರಿ ಬಂದ್ರೂ ಏನೇ ಬಂದ್ರೂ ನಮ್ಮ ಲೀಡರ್ಗಳೆಲ್ಲ ಉಳ್ಕೊಂತಾರೆ. ಇಷ್ಟು ಹೇಳ್ಬೇಕು. ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಲಿಮಿಟ್ಸ್ ನಲ್ಲಿ ನಾಯಕರುಗಳನ್ನು ಉಳಿಸ್ಕೊಳ್ಳೋಕೆ ಸ್ಥಳೀಯ ನಾಯಕರಿಗೆ ಯೋಗ್ಯತೆ ಇಲ್ವಾ ಅಥವಾ ರಾಜ್ಯದ ನಾಯಕರಿಗೆ ಯೋಗ್ಯತೆ ಇಲ್ವಾ? ಸ್ಥಳೀಯವಾಗಿರೋರಿಗೆ ಯೋಗ್ಯತೆ ಇರೋರ್ಗು ಅವಕಾಶ ಮಾಡ್ಕೊಡಲ್ವಲ್ಲ. ಯೋಗ್ಯತೆ ಇರೋರಿಗೆ ಈಗ ಲಕ್ಕಪ್ಪರು ಎಂಥ ಲೀಡ್ರು. ನಾವು ಇಲ್ಲಿ ಇಲ್ಲಿರೋರು ಎಲ್ಲರೂ ಲಕ್ಕಪ್ಪನ ಗಡಿನಲ್ಲಿ ಬೆಳೆದಿರೋರು. ನಾನು ಇವನ್ ಹೇಳ್ಬೇಕಂದ್ರೆ ಲಕ್ಕಪ್ಪನ ಶಿಷ್ಯನೇ. ರಾಜಕೀಯದಾಗಲಿ ಸಂಘಟನೆದಾಗಲಿ ಕಲ್ತಿದ್ದ ಆತನಿಂದನೇ. ಆತನಿಗೆ ನಿಷ್ಠಾವಂತ ಕಾರ್ಯಕರ್ತರ ಬಸವಲಿಂಗಪ್ಪನ ಹತ್ರ ಹೆಂಗಿದ್ರು ಅಂತಂದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋರು. ಅಪ್ಪಾಜಿ ಅನ್ನೋದು, ಅಪ್ಪಾಜಿ ಅನ್ನೋದು. ನಾನು ನೋಡ್ದಂಗೆ, ನಾನು ಇನ್ನೂ ಹುಡುಗ, ನನ್ನಿಂದ ನೋಡ್ದಂಗೆ. ಅವರಿಗೆ ಸಿಂಗನಾಯಕನಹಳ್ಳಿ ಜಿಲ್ಲಾ ಪಂಚಾಯತಿ ಆದಾಗ
ಇದೇ ವೆಂಕಟೇಶ್ ಕೋಗಿಲು ವೆಂಕಟೇಶ್ ಮಾವನಿಗೆ ಲಕ್ಕಪ್ಪನಿಗೆ ಬಿ ಫಾರಂ ಕೊಡಲಿಲ್ಲ ರೀ ಜಿಲ್ಲಾ ಪಂಚಾಯತಿಗೆ. ಪಾಪ ಗೊಳಂತ ಹತ್ಕೊಂಡು ಹೋದ. ಆ ಬೇಸರವಾಗಿ ನಾವೆಲ್ಲ ಎಂಟೈರ್ ಟೀಮ್ ನಮ್ದೇನಿದೆ ಅವತ್ತಿನೇನೆ ಒಲಮಾದಿಗರ ನೋವೇ ಕಾಂಗ್ರೆಸ್ ಸಾವು ಅಂತ ಬ್ಯಾನರ್ ಬಿಟ್ಟು ಆಚೆ ಬಂದ್ಬಿಟ್ಟಿ ನಾವು. ಇದು ಕೋಗಿಲು ವೆಂಕಟೇಶ್ಗೂ ಸಹ ಗೊತ್ತಿದೆ, ಮಂಜುನಾಥ್ಗೂ ಸಹ ಗೊತ್ತಿದೆ, ಇಡೀ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿದೆ. ನಾವು ವಿಶ್ವನಾಥ್ನ ಶಾಶ್ವತ ಉಳಿಸ್ಕೊತೀವ್ರಿ. ಯಾಕಂದರೆ ತಾರತಮ್ಯ ಇಲ್ಲಿ ಅವ್ರ ಹತ್ರ. ದಲಿತರನ್ನ ಇನ್ನೊಂದು ಕಡೆ ಇಗ್ರಿ, ಇನ್ನೊಂದು ಕಮ್ಯುನಿಟಿ ಇನ್ನೊಂದು ಥರ ಮಾಡ್ರಿ, ಅವ್ರ ಮೇಲೆ ಎತ್ತರಿ, ಇವ್ರನ್ನ ಕೆಳಗಡೆ ಹೇಳ್ರಿ, ಹಾಳು ಮಾಡೋ ಭಾವನೆ ಇಲ್ಲ. ಹೇಳಿದ್ನಲ್ಲ ನಾನು, ಉಡಿಸ್ದಲ್ಲಿರೋನು ಕಾರ್ಯಕ್ರಮ ಕರೀಲಿ, ಮದುವೆ ಕರೀಲಿ ಬರ್ತಾರೆ. ಅದು ರೀ ವಿಶ್ವಾಸ. ನೀನು ಕೊಡು ಬಿಡು ಅಂತಲ್ಲ, ಕುಂಡ್ರಿಸಿ ಸಾಮಾಜಿಕವಾಗಿ ಸಮಾನತೆಗೋಸ್ಕರ ಕುಂಡ್ರಿಸಿ ಮಾತಾಡ್ತಾರಲ್ಲ, ಅದು ರೀ ಬೇಕಾಗಿರೋದು. ದಲಿತರಿಗೆ ಯಾರು ಕೂಲಿ ಮಾಡಿ ತಪ್ಸೋಕ್ಕಾಗೋದಿಲ್ಲ. ನಿಮ್ಮ ಯೋಗ್ಯತೆಗೆ 40-60 ವರ್ಷ ಸರ್ಕಾರ ಮಾಡಿದ್ರ ಏನು ಪ್ರಯೋಜನ ಬಂತು? ದಲಿತರು ಅಂದರೆ ಕಾಂಗ್ರೆಸ್ಸು ಅಂದರೆ ದಲಿತರು, ಆ ಥರ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ವಿ ನಾವು ನಿಮಗೆ. ಆದರೆ ನೀವು ಮಾಡಿದ್ದಾದ್ರೆ ಏನು? ನಮಗೆ ದ್ರೋಹ ಬರ್ತದಲ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಉಣ್ಣಕ್ಕೆ ಜಾಗ ಕೊಡ್ಲವಲ್ರಿ ನೀವು. ಅವ್ರ ವಿರುದ್ಧ ಅವ್ರ P1 ನಿಲ್ಲಿಸಿ ಸೋಲ್ಸಿದ್ರಲ್ರಿ ನೀವು. ಇದಕ್ಕಿಂತ ಅಪಮಾನ ಬೇಕಾ? ಇದಕ್ಕಿಂತ ಅವಮಾನ ನಮಗೆ ಬೇಕಾ? ಇನ್ನೂ ನಾವು ಕಾಂಗ್ರೆಸ್ನ ಒಪ್ಕೊಬೇಕಾ? ಅಂಬೇಡ್ಕರ್ನೇ ಸಹಿಸ್ಕೊಂಡಿದ್ದಂಥ ಕಾಂಗ್ರೆಸ್ ಪಾರ್ಟಿ ನಿಮ್ಮದು. ಈಗ ಹೇಳ್ತೀರಾ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಅಂತ ಭಾಷಣದಲ್ಲಿ ಹೇಳ್ತೀರಾ. ಆದರೆ ಆ ಜನಕ್ಕೆ ಮಾಡಿರೋದಾದ್ರೆ ಏನು? ದರಿದ್ರ ಹೋಗಿಲ್ವಲ್ರಿ ಇನ್ನು ಈ ವರ್ಗಗಳಿಗೆ. 60 ವರ್ಷ ಬೇಕಾಗಿತ್ತ ಈ ಜನನ, ಈ ವರ್ಗದವ್ರನ್ನ ಸರಿ ಮಾಡೋಕ್ಕೆ, ಬಡತನ ತಪ್ಸೋಕ್ಕೆ, ಮೀಸಲಾತಿ ಅಂತ ಕೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಗ್ತದೆ. ನೀವು ಕಾಂಗ್ರೆಸ್ನವ್ರು ಮಾಡಿರೋ ಹುಟ್ಟನ. ಈಗ ದಲಿತರು ವಿಶ್ವನಾಥನ್ ಏನು ಮಾಡ್ತಾರೆ ಅಂತ ಸಂದೇಶ ಸಾರ್ತಾ ಇದೆ. ನಾವು ಸಾಕ್ಷಿ ಆಧಾರ ಸಮೇತ ಕೊಡ್ತೀವಿ ವಿಶ್ವನಾಥ್ ಅವ್ರು ಏನು ಮಾಡಿದ್ದಾರೆ ದಲಿತರಿಗೋಸ್ಕರ ಅಂತ, ಎಲ್ಲಿ ಕೊಟ್ಟಿದ್ದಾರೆ ಅಂತ. ಅವಾಗ ಕಾಂಗ್ರೆಸ್ ಕಾಲದಲ್ಲಿ 5 ಎಕರೆ 10 ಎಕರೆ ಸರ್ಕಾರಿ ಜಾಗನ ಗೋಮಾಳನ ಮುತ್ಕೊಂಡಿರೋನ ಸರ್ವೆ ಸ್ಕೆಚ್ ಮಾಡಿ ಬಿಡಿಸ್ಬಿಟ್ಟು ಬಡವರಿಗೆ ಹಕ್ಕುಪತ್ರ ಕೊಡಿಸ್ತಾವ್ರೆ. ನಾನೇ ಸರ್ವೆ ಮಾಡಿಸ್ತಾ ಇದ್ದೀನಿ. ಇದಕ್ಕಿಂತ ಬೇಕಾ? ಅವ್ರ ಕಾಲದಲ್ಲಿ ಉತ್ಕೊಂಡಿರೋ ಈ ಪ್ರತಿಯೊಂದು ಪಂಚಾಯತಿನಲ್ಲೂ 5 ಎಕರೆ 3 ಎಕರೆ 4 ಎಕರೆ ಉತ್ಕೊಂಡಿರೋ ಜಾಗಗಳು ಇನ್ನೂ ಬಿಟ್ಟಿಲ್ಲ. ಹುರುಳಿ ಚಿಕ್ಕನಹಳ್ಳಿ ಪಂಚಾಯತಿನಲ್ಲಿ ತಮಾರ್ಸನಹಳ್ಳಿಯಲ್ಲಿ 5 ಎಕರೆ ಉತ್ಕೊಂಡಿದ್ದಾರೆ. ಅವ್ರು ಬಿಡಿಸಿಲ್ಲ ಇನ್ನು. ಅದನ್ನು ಬಿಡಿಸೋಕ್ಕೆ ಸರ್ವೆ ಸ್ಕೆಚ್ ಮಾಡಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಬಿಡಿಸಿ ಹಕ್ಕುಪತ್ರ ಕೊಡೋಂಥ ಕೆಲಸ SR ವಿಶ್ವನಾಥ್ ಅವ್ರು ಮಾಡ್ತಾರೆ.